ಮುಂದಿನ ಸುದ್ದಿಗೆ ಹೋಗೋಣ. ವಿಧಾನ ಪರಿಷತ್ ಚುನಾವಣೆ ಒಂದು ಕಡೆ ಪದವೀಧರರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರಕ್ಕೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಶಾಸಕರುಗಳೇ ಓಟು ಹಾಕಿ ಆರಿಸುವ ವಿಧಾನ ಪರಿಷತ್ ಸದಸ್ಯರಿಗಾಗಿ ಚುನಾವಣೆ ನಡೀತಾ ಇದೆ. ಒಟ್ಟು 11 ಸ್ಥಾನ ಖಾಲಿ ಇರೋದು. 11 ಸ್ಥಾನ ಖಾಲಿ ಒಟ್ಟು. 11ರ ಪೈಕಿ ಶಾಸಕರ ಲೆಕ್ಕ ಹಾಕಿದ್ರೆ 7 ಕಾಂಗ್ರೆಸ್ ಗೆಲ್ಲುತ್ತೆ, 3 BJP ಗೆಲ್ಲುತ್ತೆ, 1 JDS ಗೆಲ್ಲುತ್ತೆ. 7 ಕಾಂಗ್ರೆಸ್ಸು, 3 BJP, 1 JDS ಗೆಲ್ಲುವ ಸಾಧ್ಯತೆ ಇದೆ ಸ್ಪಷ್ಟವಾಗಿ. ಅಂದರೆ ಏನು ಕ್ರಾಸ್ ವೋಟಿಂಗು ಇತ್ಯಾದಿ ಇತ್ಯಾದಿ ಆಗದೆ ಹೋದ ಪಕ್ಷದಲ್ಲಿ. ಈಗ BJPಯಲ್ಲಿ ಇರುವ 3 ಸ್ಥಾನಕ್ಕೆ 36 ಪೈಪೋಟಿ ಇದೆ. ಅವ್ರದ್ದು ಕೋರ್ ಕಮಿಟಿಯ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಯಾರ್ಯಾರ ಹೆಸರುಗಳನ್ನು ಕಳಿಸೋ ತೀರ್ಮಾನ ಆಗಿದೆ, 12 ಹೆಸರು ಕಳಿಸಿದ್ದಾರೆ ಅವರು, ಎಲ್ಲವನ್ನು ಹೇಳಿದ್ದೀವಿ. ಕಾಂಗ್ರೆಸ್ನಲ್ಲಿ 7 ಸ್ಥಾನಗಳ ಪೈಕಿ 3 ಫಿಕ್ಸ್ ಅನ್ನಿಸ್ತಾ ಇದೆ. 3ರಲ್ಲಿ 1 ಹೆಸರು ಇಂಟ್ರೆಸ್ಟಿಂಗು. ಈಗ ಬೋಸರಾಜು ಸಿಟ್ಟಿಂಗ್ ಮಿನಿಸ್ಟರ್, ವಿಧಾನ ಪರಿಷತ್ನಿಂದ ಒಬ್ಬರನ್ನ ಮಿನಿಸ್ಟರ್ ಮಾಡಬೇಕು, ಬೋಸರಾಜು ಅವ್ರನ್ನ ಮಾಡಿದ್ದಾರೆ. ಅವ್ರನ್ನ ಮತ್ತೆ ಆರಿಸಿ ಮಂತ್ರಿಗಿರಿಯಲ್ಲಿ ಮುಂದುವರಿಸಬೇಕು, ಫಿಕ್ಸ್ಡ್. ಗೋವಿಂದರಾಜು ಅವರೊಬ್ಬರ ಹೆಸರು ಫಿಕ್ಸ್ ಅನ್ನಿಸ್ತಾ ಇದೆ. ಹಾಲಿ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ವಿಧಾನ ಪರಿಷತ್ತಿಗೆ ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳೇ ಹಿಂಟ್ ಕೊಟ್ಟಿದ್ದಾರೆ. ಹೌದು, ಚರ್ಚೆಯಾಗಿತ್ತು, ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರ ಆಪ್ತ ಸಚಿವ HC ಮಹದೇವಪ್ಪನವರು ಹೇಳ್ತಾರೆ, ಕ್ಷೇತ್ರ ತ್ಯಾಗ ಮಾಡಿದ್ರವರು ಸಿದ್ದರಾಮಯ್ಯನವ್ರಿಗೋಸ್ಕರ ಯತೀಂದ್ರ, ಅವರು ವಿಧಾನ ಪರಿಷತ್ತಿಗೆ ಬರಬೇಕು, ಹೈಕಮಾಂಡ್ ತೀರ್ಮಾನ ಅಂತಾರೆ. ಕೇಳಿಸ್ಕೊಳ್ಳಿ, ಮೊದಲು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, HC ಮಹದೇವಪ್ಪನವ್ರು ಏನು ಹೇಳಿದ್ರು. MLC ಆಗ್ತಾರೆ ಅಂತ ಕೇಳಬೇಕು. ಈ ಬಾರಿ MLC ಆಗ್ತಾರೆ, ಯತೀಂದ್ರ ಅವ್ರನ್ನ MLC ಮಾಡಬೇಕು ಅಂತ ಹೇಳಿ ಸರ್ ಒತ್ತಡ ಬರ್ತಿದೆ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಅವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ, ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತೇಳಿ ಜನ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ, ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಿಲ್ಲ, ಸಿಟ್ಟಿಂಗ್ MLA. ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿಮಗೆ MLC ಮಾಡೋಣ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ, ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಧಿಕಾರ ಅಂದ್ರೆ ಯಾವಾಗಲೂ ಲಾಭಿ ಇದ್ದೇ ಇರ್ತದೆ. ಅವರು MLA ಆಗ್ಬೇಕಾಗಿತ್ತು, ಅವ್ರ ಕ್ಷೇತ್ರನ ತ್ಯಾಗ ಮಾಡಿದ್ದಾರೆ. ಅವರು ನಿಲ್ಬೇಡ ಅಂತ ಹೇಳೋದು ಹೈಕಮಾಂಡ್ ಅವ್ರಿಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಈ ಅವರೇ ತೀರ್ಮಾನ ಮಾಡಬೇಕು. ಸುಮ್ಮನೆ ಫ್ರೆಂಡ್ಲಿ ಮೀಟಿಂಗ್ ಅದ, ಫ್ರೆಂಡ್ಲಿ ಮೀಟಿಂಗ್. 1 ವರ್ಷ ಆಯ್ತು, ಮತ್ತೆ ಚುನಾವಣೆ ಆದ್ಮೇಲೆ ಜಿಲ್ಲಾವಾರು ಮಾಹಿತಿ ತಂದ್ರು. ಅಧಿಕಾರ ಅಂದ್ರೆ ಯಾವಾಗಲೂ ಲಾಭಿ ಇದ್ದೇ ಇರ್ತದೆ. ಅವರು MLA ಆಗ್ಬೇಕಾಗಿತ್ತು, ಅವ್ರು ಯತೀಂದ್ರ ಅವ್ರನ್ನ ವಿಧಾನ ಪರಿಷತ್ತಿಗೆ ತಗೊಂಬರೋಣ ಅಂತ ಸಿದ್ದರಾಮಯ್ಯನವ್ರು ಹೇಳಿದರೆ ಬೇಡ ಅಂತ ಅನ್ನೋರು ಯಾರು? DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಬರಲಿ 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 ಅಂತಾರೆ. ಯಾಕೆ ಅಂದರೆ ಈ ಟೋಟಲ್ ಪ್ರಪೋಸಲನ್ನು ಸಿದ್ದರಾಮಯ್ಯನವರ ಎಕ್ಸಿಟ್ನೊಂದಿಗೆ ಹೋಲಿಸಿ ನೋಡಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದಕ್ಕಿಂತ ಮುಂಚೆ ತಮ್ಮ ಮಗನನ್ನು ರಾಜ್ಯ ರಾಜಕಾರಣದಲ್ಲಿ ತಂದು ಮಂತ್ರಿ ಮಾಡಿ ಹೋದರು. ಹಾಗೆ ಸಿದ್ದರಾಮಯ್ಯನವರು ತಮ್ಮ ಮಗನನ್ನು ಈಗ ವಿಧಾನ ಪರಿಷತ್ತಿಗೆ ತರ್ತಾ ಇದ್ದಾರೆ. ಅಕಸ್ಮಾತ್ ಚರ್ಚೆ ಆಗ್ತಿದೆಯಲ್ಲ, ಲೋಕಸಭಾ ಚುನಾವಣೆಯ ನಂತರ ಅಥವಾ ಸರ್ಕಾರಕ್ಕೆ 2 ವರ್ಷ ಆದ ಮೇಲೆ ಅಥವಾ ಸರ್ಕಾರಕ್ಕೆ 3 ವರ್ಷ ಆದ ಮೇಲೆ, 4 ಗೋಡೆಗಳ ಮಧ್ಯದಲ್ಲಿ ಅವತ್ತು ದಿಲ್ಲಿಲಿ ಏನು ಚರ್ಚೆ ಆಗಿದೆಯೋ, ಏನು ಫೈನಲ್ ಆಗಿದೆಯೋ ನಮಗಂತೂ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತು, DK ಶಿವಕುಮಾರ್ಗೆ ಗೊತ್ತು, ಸೋನಿಯಾ ಗಾಂಧಿಗೆ ಗೊತ್ತು, ರಾಹುಲ್ ಗಾಂಧಿಗೆ ಗೊತ್ತು, KC ವೇಣುಗೋಪಾಲು, ರಣದೀಪ್ ಸಿಂಗ್ ಸುರ್ಜೇವಾಲಾ ಗೊತ್ತಿರಬೇಕು. ಇಷ್ಟು ಜನರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಆ ಮಾತುಕತೆಯ ಪ್ರಕಾರ ಲೋಕಸಭಾ ಚುನಾವಣೆ ಆದ ಮೇಲೋ, ಸರ್ಕಾರಕ್ಕೆ 2 ವರ್ಷ ತುಂಬಿದ ಮೇಲೋ, ಸರ್ಕಾರಕ್ಕೆ 3 ವರ್ಷ ತುಂಬಿದ ಮೇಲೋ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದಾಗ ಮಗನನ್ನು ಮಂತ್ರಿ ಮಾಡಿ ಹೋಗ್ತಾರೆ ಅನ್ನುವ ಚರ್ಚೆ ಜೋರಾಗಿ ನಡೀತಾ ಇದೆ.
ಸಿದ್ದರಾಮಯ್ಯನವರ ಎಕ್ಸಿಟ್ ಪ್ಲ್ಯಾನ್ನ ಜೊತೆಗೆ ಯತೀಂದ್ರ ಅವರ MLC ಆಗುವ ಪ್ರಪೋಸಿಷನನ್ನು ಹೋಲಿಸಿ ನೋಡಲಾಗ್ತಾ ಇದೆ. ಎಷ್ಟು ನಿಜಾನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕ್ಲೆವರ್ ಗೇಮ್ ಆಡಿದ್ರು. ಗೇಮ್ ಅಲ್ಲ, ರಾಜಕೀಯ ದಾಳವನ್ನು ಚೆನ್ನಾಗಿ ಉದುರಿಸಿದ್ರು ಅಂತ. ಈಗ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದಷ್ಟು ವಿಧಾನ ಪರಿಷತ್ ಚುನಾವಣೆಗಳು ಬಂದವು. ಮಗನನ್ನು MLC ಮಾಡಬೇಕು ಅಂದ್ರೆ ಆವಾಗಲೇ ಮಾಡ್ತೀನಿ ಅನ್ನಬಹುದಾಗಿತ್ತು. ಆವಾಗ ತರಲಿಲ್ಲ ಅವ್ರ ಹೆಸರು, ಮಗನ ಹೆಸರು ಆವಾಗ ತರಲಿಲ್ಲ. ಬಂದ ತಕ್ಷಣ ಮಗನ MLC ಮಾಡಿಬಿಟ್ಟ ನೋಡಿ ಅಂತ ಜನ ಮಾತಾಡ್ಕೊತಿದ್ರು. ಆವಾಗ ತರಲಿಲ್ಲ. ಈಗ ಲೋಕಸಭಾ ಚುನಾವಣೆಯ ಮತದಾನ ಮುಗಿದಿದೆ. ಲೋಕಸಭಾ ಚುನಾವಣೆಯ ಮತದಾನ ಮುಗಿದ ನಂತರ ರಾಜಕೀಯ ನಿಲುವುಗಳ ವಿಷಯದಲ್ಲಿ ಜನರ ಅಭಿಪ್ರಾಯ ಏನು ಅನ್ನೋದು ಸ್ವಲ್ಪ ಕಡಿಮೆ ಮ್ಯಾಟ್ರ್ ಆಗುತ್ತೆ. ಆ ಕಾರಣಕ್ಕಾಗಿ ಈಗ ಮಗನ ಹೆಸರು ಬರ್ತಾ ಇದೆ. ಅದಕ್ಕೆ ಯಾರದ್ದು ವಿರೋಧ ಇರೋದಕ್ಕೆ ಸಾಧ್ಯ ಇಲ್ಲ. 28 ಕ್ಷೇತ್ರಗಳ ಪೈಕಿ, ಲೋಕಸಭೆ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಮಕ್ಕಳಿಗೆ ಟಿಕೆಟ್ ಕೊಡಲಾಗಿದೆ, ಮಂತ್ರಿಗಳ ಮಕ್ಕಳಿಗೆ. ಹಾಗಾದರೆ ಮುಖ್ಯಮಂತ್ರಿಯೊಬ್ಬರು ತಮ್ಮ ಮಗನ MLC ಮಾಡಬಾರ್ದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಕೆಲವರು ಕೊಂಕು ತೆಗಿಬೋದು. ಹೌದ್ರಿ, ಅವ್ರಿಗೆ ಟಿಕೆಟ್ ಕೊಟ್ಟರು, ಅವ್ರು ಕಂಟೆಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ, ನೀವು ಕಂಟೆಸ್ಟ್ ಮಾಡಿಸ್ಬೇಕಾಗಿತ್ತು ಮಗನನ್ನು ಮೈಸೂರಿಗೆ ಅಂತ. ಆ ರಿಸ್ಕ್ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ. ಯಾಕಂದರೆ 2018ರ ಚುನಾವಣೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ 5 ವರ್ಷ ಆಡಳಿತ ನಡೆಸಿದ ನಂತರ ಬಂದಂಥ 2018ರ ಚುನಾವಣೆಯಲ್ಲಿ ಮಗನನ್ನು ರಾಜಕೀಯಕ್ಕೆ ತರಬೇಕು ಅಂತ ತಮ್ಮ ಕ್ಷೇತ್ರ ವರುಣಾನ ಯತೀಂದ್ರಂಗೆ ಬಿಟ್ಟುಕೊಟ್ಟು ತಾವು ಚಾಮುಂಡೇಶ್ವರಿಗೆ ಶಿಫ್ಟ್ ಆಗಿ ಅನುಭವಿಸಬಾರ್ದನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಬಾದಾಮಿಯ ಜನ ಕೂದಲೆಳೆ ಅಂತರದಲ್ಲಿ ಗೆಲ್ಲಿಸದೇ ಹೋಗಿದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಮೇಲೆ ಕ್ವಶ್ಚನ್ ಮಾರ್ಕ್ ಎದ್ದು ಬಿಡೋದು. ಭವಿಷ್ಯ ಏನು ಇವ್ರದ್ದು ಮುಂದೆ ಅಂತ ಪ್ರಶ್ನಾರ್ಥಕ ಚಿಹ್ನೆಗಳು ಎದ್ದು ಬಿಟ್ಟಿರೋದು. ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು ಅದನ್ನು. ಬಾದಾಮಿ ಜನ ಕೈ ಹಿಡಿದ್ರಪ್ಪ ನಮ್ಮನ್ನು ಅಂತ. ಚಾಮುಂಡೇಶ್ವರಿಲಿ ಸೋತುಬಿಟ್ರು. ಆ ತಪ್ಪನ್ನು ಮತ್ತೆ ಮಗನನ್ನು ಚುನಾವಣಾ ಕಣಕ್ಕಿಳಿಸುವ ಮೂಲಕ, ಲೋಕಸಭೆನೋ ವಿಧಾನಸಭಾ ಚುನಾವಣಾ ಕಣಕ್ಕಿಳಿಸುವ ಮೂಲಕ, ಅಥವಾ ವಿಧಾನ ಪರಿಷತ್ನಲ್ಲೇ ಶಿಕ್ಷಕರ ಕ್ಷೇತ್ರನೋ ಪದವೀಧರರ ಕ್ಷೇತ್ರಕ್ಕೆ ಇಳಿಸುವ ಮೂಲಕ ಸಿದ್ದರಾಮಯ್ಯನವರು ಆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಸೊ ಮಗನ ಹೆಸರನ್ನು ಈ ಸಲ ಬಿಟ್ಟಿದ್ದಾರೆ. ಮಗ MLC ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.